ತಿರುಪತಿ ತಿರುಮಲದಲ್ಲಿ ಸೋನೆ ಮಳೆ ಬೀಳುತ್ತಿದೆ. ಆದರೂ ನಮ್ಮ ಭಕ್ತಾದಿಗಳ ಓಡಾಟ ಅಬ್ಬರ ಏನೂ ಕಡಿಮೆಯಾಗಿಲ್ಲ. ನಾವುಗಳು ಇಲ್ಲಿ ಸ್ಟಾಪ್ ಆಗಿಬಿಟ್ಟಿದ್ದೀವಿ, ಕಾಲು ನೋವು ಆದ ಕಾರಣ. ಮಳೆ ಜೋರು ಬರ್ತಾ ಇದೆ ಈಗ. ಎಷ್ಟು ಫಾಗು ಫಾಗು ಫಾಗು, ಒಳ್ಳೆ ಊಟಿ ಬಂದಿರೋ ಫೀಲ್ ಆಗ್ತಾ ಇತ್ತು ನನಗಂತೂ. ಫುಲ್ಲು ಇಬ್ನೇ ಆಗ್ಬಿಟ್ಟಿದೆ. ಬನ್ನಿ ರೋಡಲ್ಲಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಬಂದು ಫುಲ್ಲು ಫುಡ್ ಸ್ಟಾಲ್ ಇದೆ, ಘಮ 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 ಅಂತ ಐತೆ. ಇಲ್ಲಿ ನೋಡಿ ಅಲ್ಲೊಂದು ಮರ ಇದೆ, ಮರ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ತುಂಬ್ಕೊಂಬಿಟ್ಟಿದೆ. ಇವಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟೈತೆ. ಸಂಜೆ 5 ಗಂಟೆ ಆಗ್ತಾ ಆಗ್ತಾ ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಆಗ್ಬಿಟ್ಟಿದೆ. ಏನೋ ಪೂಜೆ ನಡೀತಾ ಇದೆ, ಇವತ್ತೇನೋ ಏಕಾದಶಿ ಅಂತೆ. ಸೊ ಗೊತ್ತಿಲ್ಲದಲ್ಲೇ ಬಂದ್ಬಿಟ್ಟಿದ್ವಿ. ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ಗೆ ಇವತ್ತು ಮಾತ್ರ 1,00,000 ಜನ ಇದ್ದಾರಂತೆ. ಅಷ್ಟು ಜನ ಬಂದಿದ್ದಾರೆ ಇವತ್ತು. ನೋಡಿ, ಇದು ಊಟಿ ಬಂದಿದ್ದೀನಾ ತಿರುಪತಿ ಬಂದಿದ್ದೀನಾ ನನಗೆ ಡೌಟ್ ಆಗ್ತಾಯಿದೆ. ಒಳ್ಳೆ ಊಟಿ ಫೀಲ್ ಆಗ್ತಾಯಿತ್ತು ನನಗಂತೂ. ಒಂದಷ್ಟು ಹೋದರೆ ರೋಡೇ ಕಾಣಿಸ್ತಾ ಇಲ್ಲ, ಆ ಥರ ಆಗ್ತಾಯಿದೆ. ಅದಕ್ಕೆ ಜಾಸ್ತಿ ಎಲ್ಲೂ ಹೋಗಲ್ಲ. ಓಕೆ, ಇನ್ನು ಬೇರೆ ಬೇರೆ ವಿಡಿಯೋಸ್ ತೋರಿಸ್ತೀನಿ ಇಲ್ಲಿ ಏನೇನು ನಡೀತಾ ಇದೆ ಅಂತ. ಬಾಯ್ ಬಾಯ್. ಇಲ್ಲಿ CRO ಅಂತ ಜನರಲ್ ಅಂತ ಇದೆಯಲ್ವಾ, ಇಲ್ಲಿ ಮಾತ್ರ ನಿಮಗೆ ಬುಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ರೂಮ್ಗಳು ಸಿಗೋದು, ಇಲ್ಲಾಂದರೆ ರೂಮ್ಗೆ ಅವೈಲಬಲ್ಸ್ ಇರೋದೇ ಇಲ್ಲ. ಖಾಲಿ ಇದ್ರೂ ನೀವು ಇಲ್ಲಿ ಫಸ್ಟ್ ಬುಕ್ ಮಾಡ್ಕೊಂಡು ಹೋಗಿ ಅದೇನೋ ಈ ಥರ ನಿಮಗೆ ತೋರಿಸ್ತೀನಿ ಯಾವ ಥರ ರಿಸಿಪ್ಟ್ ಅಂತ. ಇಲ್ಲಿದೆ ನೋಡಿ, ಈ ಥರ ರಿಸಿಪ್ಟ್ ಕೊಡ್ತಾರೆ. ಈ ರಿಸಿಪ್ಟಲ್ಲಿ ಮೇಲೆ A122 ಅಂತ ಇದೆಯಲ್ಲ, ಆ ಥರ ನಂಬರು ಅಲ್ಲಿ ತೋರಿಸ್ತಾ ಇದ್ದಾರಲ್ವ ಸ್ಕ್ರೀನಲ್ಲಿ, ಅಲ್ಲಿ ಬರ್ತಾ ಇದೆ. ಈಗ ಜಸ್ಟು 2218 ಇದೆ. ಈಗ ನಮ್ಮ ನಂಬರ್ ಬಂದುಬಿಟ್ಟು 2398 ನನ್ನ ರಿಜಿಸ್ಟರ್ ನಂಬರು. ಆ ನಂಬರ್ ತನಕನೂ ನಾವು ವೆಯ್ಟ್ ಮಾಡಬೇಕು. ಆವಾಗ ಅನೌನ್ಸ್ ಬರುತ್ತೆ, ಆವಾಗ ನಮ್ಮ ಮೆಸೇಜ್ ಬರುತ್ತೆ ನಮ್ಮ ಫೋನ್ ನಂಬರ್ಗೆ. ಆವಾಗ ನಾವು ಆ ರೂಮ್ಗೆ ಅಲರ್ಟ್ ಹೋಗಿ, ಅಂದರೆ ಲೊಕೇಶನ್ ಕೂಡ ಅವರೇ ಸೆಂಡ್ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ರೂಮ್ಗಳು ಇರ್ತವೆ, ಇಲ್ಲಿ ಸಪ್ರೇಟಾಗಿ ಪ್ರೈವೇಟ್ ರೂಮ್ಗಳು ಅಂತೂ ಇರೋದೇ ಇಲ್ಲ, ಎಲ್ಲ ಇಲ್ಲಿ ಗೌರ್ಮೆಂಟಿಂದ ಇವ್ರದ್ದೇ ಇರುತ್ತೆ, ಟ್ರಸ್ಟಿಂದ. ಅದ್ರದ್ದು NC1 NC ಅಂದರೆ ಫಸ್ಟ್ NC ಅಲ್ಲಿ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು, ಫಸ್ಟ್ NC ಅಂತ. ಫಸ್ಟ್ NC, ಸೆಕೆಂಡ್ NC, ಥರ್ಡ್ NC ಆ ಥರ ಇರುತ್ತೆ. ಆ ಥರ ನಮಗೆ ಒಂದು ಮೆಸೇಜ್ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ಲೊಕೇಶನ್ ಕೂಡ ಅವರೇ ಶೇರ್ ಮಾಡ್ತಾರೆ, ಆವಾಗ ಹೋಗಿ ನೀವು ಹೋಗಿ ನೀವು ರೂಮ್ನ ತೊಗೋಬೋದು. ಜಸ್ಟು 100 ರೂಪೀಸು 50 ರೂಪೀಸ್ ಇರುತ್ತೆ. ಅದು ಯಾವ ಥರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ಫಸ್ಟೇ ಇದು ಮಾಡಿರೋದು. ಮತ್ತು ಈಗ 1000 ರೂಪೀಸ್ದು ಇರುತ್ತೆ. ನಾನು ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಬೆಳಗ್ಗೆ 11:45 ನಾನು ಮಾಡಿದ್ದು ರಿಜಿಸ್ಟ್ರು, ಬಟ್ ಇನ್ನೂ ಆಗಿಲ್ಲ ನಂದು. ಈಗ ಆಲ್ರೆಡಿ 5:15 ಏನೋ ಆಗಿದೆ, ಕರೆಕ್ಟ್ 5:15 ಆಗಿದೆ, ಇನ್ನೂ ಆಗಿಲ್ಲ. ಇನ್ನೇನು ಇನ್ನೊಂದು 15 ಮಿನಿಟ್ಸಲ್ಲಿ ಆಗ್ಬೋದು.
ನಂಬರ್ ಆಲ್ರೆಡಿ 200 ಎಬೋ ಆಗಿದೆ. ಸೊ ಫಾಗ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಫಾಗ್ ಅಂದ್ಬಿಟ್ಟು. ಸಾರಿ, ಇದು ತಿರುಪತಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇವತ್ತಂತೂ. ಇವತ್ತೇನೋ ಏಕಾದಶಿ ಅಂತೆ, ಅದೇನೋ ಏಕಾದಶಿ ಏನೂ ಗೊತ್ತಿಲ್ಲ ಸರಿಯಾಗಿ. ಅದಲ್ದಲೇ ವೀಕೆಂಡ್ ಅಂತ ವೀಕ್ ಆಫ್ ಅಂತ ಬಂದಿದ್ದು ನಾನು. ನೋಡಿದ್ರೆ ವೀಕ್ ಆಫು ಇಲ್ಲ, ವೀಕೆಂಡು ಇಲ್ಲ, ಅಷ್ಟು ಜನ ಇದ್ದಾರೆ. ಓಕೆ, ನನ್ನ ವಿಡಿಯೋನ ನಿಮಗೆ ಇಷ್ಟಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಬೈ ಬೈ. ಏನು ಗೊತ್ತಾ, ತಿರುಪತಿಲಿ ಆಲ್ಮೋಸ್ಟ್ ಬಿಸಿಲು ಇರುತ್ತೆ ಮಧ್ಯಾಹ್ನ ಟೈಮ್ ಅಂದ್ಬಿಟ್ಟು ನಾನು ಏನು ಸ್ವೆಟರ್ಸು ಜಾಸ್ತಿ ಸ್ವಲ್ಪ ಬೆಚ್ಚಗಿರೋ ಅಂಥವು ಯಾವೂ ತರಲಿಲ್ಲ. ಈಗ ನೋಡಿದ್ರೆ ಫುಲ್ಲು ಫಾಗ್ ತುಂಬ್ಕೊಂಡಿದೆ, ಚಳಿ ಆಗ್ತೈತೆ. ಬರ್ತಾ ಒಂದು ಸ್ವೆಟರ್ ಹಾಕೊಂಬಂದಿದ್ದೀನಿ, ಮಕ್ಕಳಿಗೂ ಒಂದೊಂದು ಸ್ವೆಟರ್ಸ್ ಹಾಕಿಸ್ಕೊಂಬಂದಿದ್ದೆ ಅಷ್ಟೇ. ಈಗ ನೋಡಿದ್ರೆ ಎಷ್ಟು ಫಾಗ್ ಇದೆ ನೋಡಿ, ತುಂಬ ಫಾಗ್ ಇದೆ. ಈಗ ನೋಡಿದ್ರೆ ಚಳಿ ಆಗ್ತೈತೆ, ಹೋಗೋಕ್ಕೂ ಇಲ್ಲ ಬಿಡೋಂಗೂ ಇಲ್ಲ, ಹಂಗಿದೆ. ಆ ಕಡೆ ಎಲ್ಲ ಫುಲ್ಲು ಶಾಪಿಂಗ್ ಇದೆ. ನಾನು ಆಗಲೇ ತೋರಿಸಿದ್ದು ಬರೀ ಫುಡ್ ಸ್ಟಾಲು, ಇದು ಬಂದು ಫುಲ್ಲು ಶಾಪಿಂಗು. ಮನೆಗೆ ಬೇಕಾಗಿರೋಂಥ ದಿನಚರಿ ಸಾಮಗ್ರಿಗಳು, ದೇವ್ರ ಸಾಮಗ್ರಿಗಳು, ಈವನ್ ಪಟ್ಟೆ ಎಲ್ಲ ಸಿಗುತ್ತೆ. ಅದ್ರ ಜೊತೆ ಫಾಗು ಇವತ್ತಿದೆ. ನನಗಂತೂ ಸಾಕೋದು ಖುಷಿ ಆಗ್ತಾಯಿದೆ ಫಾಗ್ ನೋಡ್ಬಿಟ್ಟು, ಅದಕ್ಕೆ ಬಂದುಬಿಟ್ಟಿದ್ದೀನಿ. ನೋಡಿ ನಮ್ಮ ಹಾಕೊಂಡು ನೋಡ್ತಾವ್ರೆ ನಮ್ಮ ಸಾಹೇಬರು ಗೋವಿಂದ್ ಅವರು. ಕ್ಯಾಮ್ರಾ ಹಿಡ್ಕೊಂಡು ಬಂದುಬಿಟ್ಟೆ ಅಂದ್ಬಿಟ್ಟು ಎಲ್ಲರೂ ಒಬ್ಬೊಬ್ಬಳೇ ಮಾತಾಡ್ಕೊಂಡು ಹೋಗ್ತೀನಲ್ಲ ಅಂತ ಮಕ್ಕನೇ ನೋಡ್ತಾ ಇರ್ತಾರೆ. ಹೇಗಿದೆ ತಿರುಪತಿ ಹೇಗಿದೆ? ಯಾರಿಗೆಲ್ಲ ಈ ತಿರುಪತಿ ವೈಬ್ ಸಿಕ್ಕಿದೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ತಿರುಪತಿ ಮೇಯ್ನ್ ಎಂಟ್ರೆನ್ಸ್. ಅಯ್ಯೋ, ನನಗಂತೂ ನಿಜವಾಗ್ಲೂ ಏನು ಗೊತ್ತಾ ಕಾಣಿಸ್ತಾನೇ ಇಲ್ಲ. 5 ಗಂಟೆ ಆದಮೇಲೆ ಮೊದಲೇ ಕಾಣಲ್ಲ ಸ್ವಲ್ಪ ನನಗೆ. ಅದ್ರಲ್ಲಿ ನೋಡಿದ್ರೆ ಹಿಂಗೆ ಮಂಜು ಫುಲ್ಲು ಕೌಕೊಂಬಿಟ್ಟಿದೆ. ನಾನು ಹಿಂದೆ ನೋಡಿ ಏನೂ ಕಾಣಿಸ್ತಾ ಇಲ್ಲ, ಎಲ್ಲಿ ಬಂದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಈಗ ಬೆಳಗಿಂದ ರೂಮಿಗೆ ಕಾದು ಸಾಕಾಯಿತು. ಅದಲ್ಲದೆ ಬೆಟ್ಟ ಬೇರೆ ಹತ್ತುಬಿಟ್ನ, ಕೈ ಕಾಲು ಬಿದ್ದೋಗಿದ್ದಾವೆ ಮಾತ್ರ. ಆದರೆ ಈ ಫಾಗ್ನ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಮತ್ತೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನಾನು ದಾರಿ ಹಿಡ್ಕೊಂಡು ಮಕ್ಕಳಿಬ್ಬರೇ ಮಲಗಿದ್ದಾರೆ, ಆದ್ದರಿಂದ ಅಲ್ಲಿಗೆ ಹೋಗ್ಬೇಕು ನಾನು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡೋದು, ಹಾಗೆ ನಾನು FB ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬೈ. ತಿರುಪತಿ ಲಡ್ಡು ನಿಮಗೆ ಎಲ್ರಿಗೂ ಕಳಿಸ್ತೀನಿ. ತಿರುಪತಿ ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಿ. ಬೈ. ಇಲ್ಲೇ ನೋಡ್ತೀರಾ, ಅಲ್ಲಿ ನೋಡಿ ಹೀಗಿದೆ ಮರಗಳು, ದೊಡ್ಡ ಮರಗಳು. ಇಲ್ಲೊಂದು ಪಾರ್ಕ್ ಇದೆ, ತುಂಬಾ ಚೆನ್ನಾಗಿದೆ, ಬಟ್ ಲಾಂಗ್ ಆಗುತ್ತೆ. ಮಕ್ಕಳನ್ನ ಕರ್ಕೊಂಬಂದ್ಮೇಲೆ ಬರ್ತೀವಿ, ಅದಕ್ಕೆ ಈಗ ವಾಪಸ್ ಹೋಗ್ತೀನಿ ನಾವು. ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ.
ರೋಡ್ ಕನ್ಫ್ಯೂಷನ್ ಆಗ್ತಾಯಿದೆ. ನಾನು ಬಂದಿದ್ದು ಅಲ್ಲೇನಾ ಮುಂದಕ್ಕೆ ಹೋದ್ನಾ ಗೊತ್ತೇ ಆಗ್ತಾಯಿಲ್ಲ. ಅದು ನನ್ನ ಹಿಂದೆ ಬೆಟ್ಟ ನೋಡಿ ಕಾಣಿಸ್ತಾನೆ ಇಲ್ಲ. ಎಷ್ಟೈದು ಬ್ರೇಸ್ಲೆಟ್ಸು? 70. 70ನಾ 70ನಾ? 70 ಅಂತೆ. ಎಲ್ಲಿ ಬಂದೆ, ಯಾವ ಕಡೆ ಬಂದೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಬಂದಿಲ್ಲ. ಬಾಯ್ ಬಾಯ್. ನಾನು ಮಿಸ್ ಆಗ್ಬಿಟ್ಟೆ ರೋಡಲ್ಲಿ. ಎಲ್ಲಿ 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 ನಮ್ಮನೆ ದಾರಿ CRO ಆಫೀಸ್ ಇಲ್ಲೇ ಇದೆ. ಮೇ ಬಿ ಇದೇ ಇರಬೇಕು. ಇಲ್ಲಿ CRO ಆಫೀಸ್ ಇದೆ. ಐ ಥಿಂಕ್ ಮುಂದೆ ಬಂದಿದೆ ಅನ್ಕೋತೀನಿ. ಎಸ್, ಮುಂದೆ ಬಂದ್ಬಿಟ್ಟೆ. CRO ಒಳಗೆ ಹೋಗ್ತೀನಿ, ಆಫೀಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅಯ್ಯಪ್ಪ ಸಿಕ್ಕಾಪಟ್ಟೆ ಕಾಲು ನೋಡ್ತಾ ಇದ್ದೆ. ಎಸ್ ಇದೆ ಸೆಲ್ಫಿ ಇಟ್ಕೊಂಡಿರೋದ್ರಿಂದ ಉಲ್ಟಾ ಕಾಣಿಸ್ಬೋದು, ಸಾರಿ. ತುಂಬ ಕಾಯ್ತಾನೇ ಇರ್ತಾರೆ ಪಾಪ ಇಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ. ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್, ನಾನು ಹೋಗ್ಬೇಕಾಗಿರೋದು ಇಲ್ಲಿ. ಬಂದೆ ನನ್ನ ಜಾಗಕ್ಕೆ. ಹೇಗಿದೆ ನೋಡಿ, ಎಷ್ಟು ಜನ ಇದೆ. 267 ಐತಿ. ಈ ಥರ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. 267. ಬನ್ನಿ, ನಮ್ಮ ಪಾಪರು ಏನು ಮಾಡ್ತಾವ್ರೆ, ಎದ್ದವ್ರ ಇಲ್ಲೋ ನೋಡ್ತೀವಿ. ನಾನು ರೋಡ್ಗೆ ಬಿದ್ದುಬಿಟ್ಟು ಅನಿಸ್ಬಿಡ್ದು. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಸಾರಿ ಕಣ. ಇಲ್ಲಿ ಬಂದರೆ ನಮಗೂ ರಿಜಿಸ್ಟ್ರ್ ಮಾಡ್ಕೋಬೇಕು. ಇಲ್ಲಿ ಕ್ಯೂ ಇತ್ತು, ಬೆಳಗ್ಗೆಯಿಂದನೂ ಕ್ಯೂ ಇತ್ತು. ಇವಾಗ ಕ್ಯೂ ಇಲ್ಲ. ಇನ್ನೂ ಮಲಗಿದ್ದಾರೆ, ಎದ್ದೇ ಇಲ್ಲ ಅವರು. ಫುಲ್ಲು ಖಾಲಿ ಹೊಡಿತೈತೆ ಈಗ. ಇಲ್ಲೆಷ್ಟು ಜನ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮಲಿಕೊಳ್ಳೋ ಜಾಗ, ಎಲ್ಲ ಮಲಗಿದ್ರು. ಈಗ ಮಕ್ಕಳೇನು ಮಾಡ್ತಾರೆ ನೋಡ್ತೀನಿ. ಇನ್ನೂ ಎದ್ದಿಲ್ಲ. ಓಕೆ, ಈಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಎಲ್ಲ ಇಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಮಳೆ ಅಂತೂ ಜಿನಿ ಜಿನಿ ಅಂತ ಐತೆ. ನಾವೆಲ್ಲ ಪ್ಯಾಕಿಂಗ್ ಆಗ್ಬಿಟ್ಟಿದ್ದೀವಿ. ಹೌದು, ಇದೇ ಖುಷಿಗೆ ತಿಮ್ಮಪ್ಪನ ಸನ್ನಿಧಿಯಲ್ಲೇನೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. 40 ಫಾಲೋವರ್ಸ್ ನನ್ನ ಕುಟುಂಬಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ತಿರುಪತಿ ತಿಮ್ಮಪ್ಪ ಅವರು ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ. ಫಸ್ಟು ಆರೋಗ್ಯ ಇದ್ದರೆ ಐಶ್ವರ್ಯ ಆಟೋಮೆಟಿಕ್ ಬಂದುಬಿಡುತ್ತೆ ಅಲ್ವಾ. 1 ಸೆಕೆಂಡ್ ಸೈಡ್ಗೆ ಹೋಗ್ಬಿಡ್ತೀನಿ. ಮೇನ್ ರೋಡಲ್ಲಿದ್ದೀನಿ, ಫುಟ್ಪಾತ್ ಮೇಲೆ ಬರ್ತೀನಿ, ಆರಾಮಾಗಿ ಮಾತಾಡ್ಕೊಂಡು ಬರ್ಬೋದು. ಓಕೆ, ಮಳೆ ಹೆಂಗೆ ಬೀಳ್ತೈತೆ ಅಂದರೆ ನೋಡ್ತಾ ಇರ್ಬೋದು. ಅವ್ನ ಮುಖದ ಮೇಲೆಲ್ಲ ನೀರು ಬೀಳ್ತೈತೆ. ನಾನು ಏನು ಹೇಳಬೇಕು ಅಂತಿದ್ದೀನಿ ಅನ್ನೋದೇ ಮರ್ತೋಗ್ತೈತೆ. ಅವಳೇ ಮಾತಾಡ್ತಾ ಇದ್ದಾಳೆ. ಇಷ್ಟೇ, ನಾನು ಇದಕ್ಕೆ ಈಗ ಹೊರಟ್ತಾ ಇದ್ದೀವಿ ಮನೆಯಿಂದ. ಸಾರಿ, ತಿಮ್ಮಪ್ಪನ ಸನ್ನಿಧಿಯಿಂದ ಹೊರಡ್ತಾ ಇದ್ದೀವಿ. ಸೊ ನಾನು ನೆಕ್ಸ್ಟು ಬೆಂಗಳೂರಲ್ಲಿ ಸಿಗ್ತೀನಿ, ಒಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.
ಇನ್ನಿಂದೇನು ಓಕೆ. ನನ್ನ ಮಗಳದು ಕೂಡ ಫೇಸ್ಬುಕ್ ಇದಿದೆ, ಪೇಜ್ ಇದೆ, ಅವಳದು ಫಾಲೋ ಮಾಡ್ಬಿಡಿ. ಓಕೆ, ಬಾಯ್ ಬಾಯ್. Tata, bye bye from Andhra. ಗೋವಿಂದ ಗೋವಿಂದ. ಆಲ್ರೆಡಿ 5:30 ಫ್ರೆಂಡ್ಸ್, ಬೆಳಗ್ಗೆ ಬರ್ತಾ ಇದ್ದೀನಿ. ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ ಈಗ ಬಸ್ ಹತ್ರ ಮನೆಗೆ ಗೊತ್ತಾ ಇದೀವಿ. ಇವ್ರಿಗೆ ಹಾಕ್ಸಿ ಬರ್ತಾನೆ ಇದೆ. ನನಗೆ ಕಾಲು ಊದ್ಕೊಳ್ತಾ ಇದೆ, ರೆಸ್ಟೇ ಇಲ್ಲ. ಏನಿಲ್ಲ ಅದಲ್ಲ, ಟೋಟಲಿ ನಿನ್ನೆ ನಡೆದಿರೋದು 20 ಕಿಲೋಮೀಟರ್, ಒನ್ ಡೇ 20 ಕಿಲೋಮೀಟರ್ಸು ವಾಕ್ ಮಾಡಿರೋದು. ಫುಲ್ಲು ಸ್ಟ್ರೈನ್ ಆಗಿದೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ತಾಯ್ನಾಡಿಗೆ ನಾವು ಮನೆಗೆ ಮರಳಿ ಬರುತ್ತಿದ್ದೇವೆ. ಸೊ ಐ ಆಮ್ ಕಮ್ ಬ್ಯಾಕ್. ಎಲ್ಲರಿಗೂ ಶುಭೋದಯ. ಈ ಕಡೆ ಬಾರವ ನಮ್ಮವ್ವ ದುರ್ಗಿದ್ಕೊಂಡು ಹೋಗ್ಬಿಟ್ಟವ್ರ. ಆಮೇಲೆ ಬೆಂಗಳೂರಲ್ಲೂ ಮಳೆ ಆಗ್ಬಿಟ್ಟೈತಿಲ್ಲ ಬಿಜಿ. ನೀನು ಬರೀ ಏನು ಫಾರ್ಟಿನು ಪಾಟೀನಲ್ಲ, ಫಾಗ್. ತಿರುಪತಿಲಿ ಅಷ್ಟೇ ಅಂದ್ಕೊಂಡೆ, ಇಲ್ಲೂ ಪರವಾಗಿಲ್ಲ, ಬೆಂಗಳೂರಲ್ಲೂ ಮಳೆ ಬಿದ್ದೈತಿ. ತೇವ ಇದೆ. ತೇವ ಅಲ್ಲ, ಅದು ತೇವ. ಈಗ ಹೋಗಿ ಮನೆಗೆ ಹಾಲು ತಗೊಂಡೋಗಿ ಬಿಸಿ ಕಾಫಿ ಕುಡಿದ್ಬಿಟ್ಟು ನಾವು ಪಾಚಿ ಮಾಡಿಬಿಡ್ತೀವಿ. ನನ್ನ ಕೈಲತ್ತೂ ಆತ ಇಲ್ಲ. ನನ್ನ ಕಾಲು ಹೆಂಗೆ ಊದ್ಕೊಂಡ್ಬಿಡೋದು ಕಾಲು. ಓಕೆ.